पदं वेदसौमेत्यं कटाक्षेणातिवीक्षितुं न क्षमन्ते गुणदयस्तमुपासे श्रियप्रजं मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेयुः धर्मविज्ञानवैराग्यपारमैश्वर्यशालिनः आनन्दतीर्थभगवत्पादान् वन्दे निरन्तरं सत्यादिन्यकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौन्यायसुधारकम् नैवेद्यविषं रामे वीक्षतद्भुक्तिभक्तुरुः यो दर्शयद्रविं रात्रौ सत्यबोधोऽस्तु मे मुदे। ನರಕ ಚತುರ್ದಶಿ ಶ್ರೀಕೃಷ್ಣ ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ಅದಿತಿ ದೇವಿಗೆ ಒಪ್ಪಿಸಿ ಆ ನರಕನ ಅನುಯಾಯಿಗಳಾದಂತಹ ಮೂರ ಪೀಠ ಮೊದಲಾದ ಅನೇಕ ಅಸುರರು, ಅದಕ್ಕಾಗಿ ಅವನನ್ನು ಮುರಾರಿ ಎಂಬುದಾಗಿ ಕರೀತಾರೆ. ಅಂತಹ ಎಲ್ಲ ಅಸುರರನ್ನು ಸಂಹಾರ ಮಾಡಿ ದೇವತೆಗಳಿಗೆ ಅಭಯವನ್ನು ನೀಡಿದಂತಹ ಒಂದು ಶ್ರೇಷ್ಠವಾದ ದಿನ ಇವತ್ತು. ನರಕಾಸುರನ ವರ್ಣನೆಯನ್ನು ಶ್ರೀಮದ್ ಭಾಗವತದಲ್ಲಿ ಮಾಡುವಾಗ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಅನೇಕ ದುರ್ಗಗಳ ಮಧ್ಯದಲ್ಲಿ ಇದ್ದವನು. ಜಲದುರ್ಗ, ಪಾಶದುರ್ಗ, ಹೀಗೆ ಅನೇಕ ಗಿರಿ ಪರ್ವತಗಳದೇ ಒಂದು ದುರ್ಗ, ನೀರಿನಿಂದ ಮಾಡಿಕೊಂಡ ದುರ್ಗ, ಪಾಶಗಳನ್ನು ಮಾಡಿಕೊಂಡು ಸುತ್ತಲೂ ಪಾಶ, ಅದನ್ನು ಮುಟ್ಲಿಕ್ಕೆ ಸಾಧ್ಯವಾಗಿರಬಾರದು ಅಂತಹ ಪಾಶಗಳಿಂದ ಮಾಡಿದಂತಹ ದುರ್ಗ. 6,000 ಪಾಶಗಳಿತ್ತು ಅಂತ ಹೇಳ್ತಾರೆ. ಹೀಗೆ ವಿವಿಧ ದುರ್ಗಗಳನ್ನು ಮಾಡಿಕೊಂಡು ತಾನು ಸುರಕ್ಷಿತವಾಗಿ ಸುಭದ್ರವಾಗಿ ಒಂದು ಕಡೆಗಿದ್ದೇನೆ ಎನ್ನುವ ರೀತಿಯಲ್ಲಿ ಆ ನರಕಾಸುರ ಇದ್ದ. 16,100 ಜನ ಸ್ತ್ರೀಯರನ್ನು ತನ್ನ ಅರಮನೆಯಲ್ಲಿ ತಾನು ಇಟ್ಟುಕೊಂಡಿದ್ದ. ಅವರೆಲ್ಲರೂ ತಮ್ಮದೇ ಆದಂತಹ ನೈಷ್ಠಿಕ ವ್ರತದಲ್ಲಿ ಇದ್ದರು. ಅಕ್ಷತಾಹ ಸದ್ವ್ರತಸ್ಥಾಹ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಯಾವುದೇ ದೋಷಗಳಿಲ್ಲದಂತೆ ಶುದ್ಧವಾದ ವ್ರತನಿಷ್ಠರಾಗಿ ತಾವೆಲ್ಲ ಇದ್ದರು. ಅವರೆಲ್ಲ ಹಿಂದೆ ಪರಮಾತ್ಮನಿಗಾಗಿ ತಪಸ್ಸು ಮಾಡಿದವರು. ಅಗ್ನಿಪುತ್ರರು, ವಸ್ತುತಃ ಅವರು ಪುರುಷರು. ಅಗ್ನಿಪುತ್ರರು ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿ ವಾಯುದೇವರ ವರದಿಂದ ಅವರು ಅಪ್ಸರಾಸ್ತ್ರೀಯರಾಗಿ, ರಾಜಕನ್ನಿಕೆಯರಾಗಿ ಹುಟ್ಟಿ ಮತ್ತೆ ಅಪ್ಸರಾಸ್ತ್ರೀಯರಾಗಿ ಹುಟ್ಟಿ ಶ್ರೀಕೃಷ್ಣ ಪರಮಾತ್ಮನಿಗೋಸ್ಕರ ಪುನಃ ಇಲ್ಲಿ ಮಡದಿಯರಾಗುವುದಕ್ಕೋಸ್ಕರ ಅವತಾರ ಮಾಡಿದರು. ಅಂಥವರೆಲ್ಲ ಅಲ್ಲಿದ್ದರು. ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿ ಅಷ್ಟೆಲ್ಲ ದುರ್ಗಗಳ ಮಧ್ಯದಲ್ಲಿದ್ದರೂ ಅವನನ್ನು ಸಂಹಾರ ಮಾಡಿ ನಮಗೆಲ್ಲ ಏನು ತೋರಿಸಿಕೊಟ್ಟ ಅಂದರೆ, ನಾವು ತಪ್ಪು ಮಾಡಿದಾಗ, ನರಕ ಸಾಧನವಾದ ಪಾಪಗಳನ್ನು ನಾವು ಮಾಡಿದಾಗ ಸುತ್ತಲೂ ಬೇಕಾದಷ್ಟು ದುರ್ಗಗಳನ್ನು ನಾವು ಇಟ್ಟುಕೊಂಡಿರ್ಬೋದು. ಆದರೆ ದೇವರಿಗೆ ಅದ್ಯಾವುದು ಅಡ್ಡಿಯಾಗುವುದು. ನಮ್ಮಲ್ಲಿ ದೋಷವಿದ್ದರೆ, ಅಪರಾಧವಿದ್ದರೆ ನಿಶ್ಚಿತವಾಗಿಯೂ ದೇವರು ನಾವು ಎಷ್ಟೇ ಭದ್ರತೆಯನ್ನು ಮಾಡಿಕೊಂಡಿದ್ದರೂ ನಮ್ಮ ರಕ್ಷಣೆಗೆ ಅದೆಲ್ಲವನ್ನೂ ಮೀರಿ ತಪ್ಪು ಮಾಡಿದಾಗ ನಮಗೆ ಶಿಕ್ಷೆಯನ್ನು ಕೊಡ್ತಾರೆ. ನಾವು ಪುಣ್ಯಕರ್ಮಗಳನ್ನು ಮಾಡಿದರೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಮೇಲ್ನೋಟಕ್ಕೆ ತೋರಿದರೂ ಅದೆಲ್ಲವನ್ನು ದೂರ ಸರಿಸಿ ನಮ್ಮ ಉದ್ಧಾರನೂ ಮಾಡ್ತಾನೆ. ಎರಡೂ ಮಾಡುವುದಕ್ಕೆ ಭಗವಂತ ಸಮರ್ಥನಾಗಿದ್ದಾನೆ. ಅದನ್ನು ಆ ಕಥೆಯಿಂದ ತಿಳಿಸಿಕೊಡ್ತಾನೆ. ಬೇಕಾದಷ್ಟು ವರಗಳಿಂದ ಅವಧ್ಯತ್ವವನ್ನು ಪಡೆದಿದ್ದರು ಆ ನರಕಾಸುರನ ಅನುಯಾಯಿಗಳಾದ ದೈತ್ಯರು, ನರಕಾಸುರ ಎಲ್ಲರೂ. ಆದರೆ ಅವರೆಲ್ಲರನ್ನೂ ಭಗವಂತ ಸಂಹಾರ ಮಾಡಿದ. ನಾವು ದೇವರನ್ನು ಬಿಟ್ಟು ಇನ್ಯಾವ ದೇವತೆಗಳನ್ನು ಭರಿಸಿ ವರ ಪಡೆದರೂ ಪ್ರಯೋಜನ ಇಲ್ಲ. ಅಪರಾಧವನ್ನು ಮಾಡಿ ಸುತ್ತಲೂ ಎಷ್ಟು ದುರ್ಗಗಳನ್ನು ಮಾಡಿಕೊಂಡರೂ ಪ್ರಯೋಜನ ಇಲ್ಲ. ಹಾಗಾದರೆ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಬೇಕು ಅಂದರೆ ಏನು ಮಾಡಬೇಕು? ನಾವು
ಶುದ್ಧವಾದ ಸತ್ಕರ್ಮಗಳನ್ನು ಸದಾಚಾರವನ್ನು ಇಟ್ಟುಕೊಂಡು ವಿಷ್ಣು ಭಕ್ತಿಯನ್ನು ಮಾಡಬೇಕು. ನೋಡಿ, ಎಲ್ಲ ದುರ್ಗಗಳ ಮಧ್ಯದಲ್ಲಿದ್ದರೂ ಅವನು ಬದುಕಲಿಲ್ಲ. ಯಾವ ದುರ್ಗ ಇಲ್ಲದೆ ವಿಪರೀತವಾಗಿ ಅಗ್ನಿ, ನೀರು ಪರ್ವತದ ಮೇಲಿನಿಂದ ಕೆಳಗೆ ಹಾಕಿದ ಪ್ರಹ್ಲಾದರಾಜನನ್ನು ಸುರಕ್ಷಿತವಾಗಿದ್ದ. ಪೂರ್ಣ ವಿಪರ್ಯಾಸ ನೋಡ್ತೇವೆ. ಸುತ್ತಲೂ ಪರ್ವತದ ದುರ್ಗ ಇಟ್ಟು ಯಾರೂ ಒಳಗೆ ಬರದೇ ಇರೋ ಹಾಗೆ ನೋಡ್ಕೋಬೇಕು ಅಂತಂದ್ರೆ ಅವನ ಸತ್ತ. ಇವನ ಪರ್ವತದ ಮೇಲಿನಿಂದ ಕೆಳಗೆ ಬೀಳಿಸಿದ್ರೆ ಇವನು ಬದುಕಿದ. ಯಾರೂ ತನ್ನ ಹತ್ರ ಬರಬಾರದು ಅಂತ ಜಲದುರ್ಗ ಮಾಡಿ ಕಂದಕ ಮಾಡಿಕೊಂಡು ಮಧ್ಯದೊಳಗಿದ್ರೆ ನರಕಾಸುರ ಸತ್ತ. ನೀರಿನೊಳಗೆ ಎಸೆದರೂ ಎದ್ದು ಬಂದ ಪ್ರಹ್ಲಾದರಾಜ. ಅನೇಕ ತರಹದ ಅಸುರರು ಪ್ರಯೋಗ ಮಾಡಿದ ಶಸ್ತ್ರಾಸ್ತ್ರಗಳನ್ನು ಎಲ್ಲವನ್ನೂ ಸಹಿಸಿಕೊಂಡು ಸುಖವಾಗಿ ಪ್ರಹ್ಲಾದರಾಜರು ಬದುಕಿದರು. ಆದರೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡ ಅಸುರರೆಲ್ಲ ಸುತ್ತಲಿದ್ದವರು ಸತ್ತರೂ ಒಳಗಿದ್ದ ನರಕಾಸುರನಿಗೂ ಬದುಕಲಾಗಿದೆ. ಇದರಿಂದ ನಾವು ತಿಳಿಯೋದೇನು ಅಂದರೆ, ಪುಣ್ಯವಂತರಾದರೆ ನಾವು ಏಕಾಕಿಗಳಾದರೂ ದೇವರು ರಕ್ಷಣೆ ಮಾಡ್ತಾನೆ. ನಾವು ಪಾಪಿಗಳಾದರೆ ಸುತ್ತಲೂ ಎಷ್ಟು ಜನ ಅಥವಾ ಎಷ್ಟು ವಸ್ತುಗಳು ನಮ್ಮ ರಕ್ಷಣೆಗಾಗಿದ್ದರೂ ನಾವು ಸುರಕ್ಷಿತರಾಗಿರುವುದಕ್ಕೆ ಸಾಧ್ಯ ಇಲ್ಲ. ನಾವು ಪುಣ್ಯವನ್ನು ಮಾಡಬೇಕು, ದೇವರ ಪ್ರೀತಿಯನ್ನು ಗಳಿಸಬೇಕು, ದೇವರ ಅನುಗ್ರಹವನ್ನು ಪಡೆಯಬೇಕು ಅಂತನ್ನುವ ಸಂದೇಶವನ್ನು ಈ ನರಕಾಸುರನ ಸಂಹಾರ ಮಾಡುವ ಮೂಲಕ ಸಮಸ್ತವಾದ ಜಗತ್ತಿಗೆ ಭಗವಂತ ನೀಡಿದ್ದಾನೆ. ಅಂತಹ ಶ್ರೇಷ್ಠವಾದ ಈ ನರಕ ಚತುರ್ದಶಿ, ವಿಶೇಷವಾಗಿ ದೀಪವನ್ನು ಬೆಳಗುವ ಈ ಹಬ್ಬ, ರಾತ್ರಿಯಲ್ಲಿ ದೀಪ ಹಚ್ಚುವುದೇ ದೀಪಾವಳಿ. ರಾತ್ರಿಯಲ್ಲಿ ಜಗತ್ತಿಗೆ ಸೂರ್ಯನೆಂಬ ದೀಪವನ್ನು ಹಚ್ಚಿ ತೋರಿಸಿದ ಸತ್ಯಬೋಧನ ಸನ್ನಿಧಾನದಲ್ಲಿ ಈ ದೀಪಾವಳಿಯ ಆಚರಣೆ ನಿಜವಾಗಿಯೂ ಅತ್ಯಂತ ಅನ್ವರ್ಥಕವಾದದ್ದು, ಔಚಿತ್ಯಪೂರ್ಣವಾದದ್ದು. ಅಂತಹ ಮಹಾನುಭಾವರ ಸನ್ನಿಧಾನದಲ್ಲಿ ಜ್ಞಾನದೀಪವನ್ನು ಜಗತ್ತಿಗೆ ನೀಡಿದ ಮಹಾನುಭಾವರು, ಬಾಹ್ಯ ಪ್ರಕಾಶವನ್ನು ತೋರಿಸಿಕೊಟ್ಟ ಮಹಾನುಭಾವರು, ಅವರ ಸನ್ನಿಧಾನದಲ್ಲಿ ಈ ದೀಪಾವಳಿಯ ಉತ್ಸವ ನಿಜವಾಗಿಯೂ ಸಾರ್ಥಕವಾಗಿದೆ. ನಮ್ಮ ಪರ್ಯಾಯ